ನಮ್ಮ ಕಡಲ ಗರ್ಭದಲ್ಲಿ ಸುಮಾರು 35,000ಕ್ಕೂ ಅಧಿಕ ಮೀನಿನ ಪ್ರಭೇದಗಳಿವೆ. ಇವು ಮನುಷ್ಯನ ಶೋಧನೆಗೆ ಸಿಕ್ಕವು ಮಾತ್ರ. ಇವುಗಳಲ್ಲಿ ಕೆಲವು ಕಣ್ಣಿಗೆ ಕಾಣದಷ್ಟು ಚಿಕ್ಕವು, ಇನ್ನು ಕೆಲವು ಟನ್ನುಗಟ್ಟಲೆ ತೂಕದ ಬೃಹತ್ ಗಾತ್ರ. ಅವುಗಳಲ್ಲಿ ಇಡೀ ಸಮುದ್ರದಲ್ಲಿ ರಾಜನಂತೆ ಮೆರೆದಾಡುವ ವೇಲ್ಗಳದ್ದೇ ದೊಡ್ಡ ಸಾಮ್ರಾಜ್ಯ. ಅದು ಭೂಮಿಯ ಮೇಲಿನ ಅತ್ಯಂತ ದೊಡ್ಡ ಪ್ರಾಣಿ ಎಂದು ಪರಿಗಣಿಸಲಾಗುತ್ತದೆ. ಹಾಗಾದರೆ ಡೈನೋಸಾರಸ್ಗಿಂತ ದೊಡ್ಡದೇ? ಹೌದು. ಒಂದು ನೀಲ ತಿಮಿಂಗಿಲ 3 ಸ್ಕೂಲ್ ಬಸ್ಗಳನ್ನು ಸೇರಿಸಿದಷ್ಟು ಉದ್ದವಿರುತ್ತದೆ. ನೀಲ ಜಲರಾಶಿಯ ನಡುವೆ ಅದು ಹೀಗೆ ಉದ್ದಾನುದ್ದಕ್ಕೆ ಈಜಿಕೊಂಡು ಸಾಗುತ್ತಿದ್ದರೆ ಇದೇ ಕಡಲಿನ ಮಹಾರಾಜ ಎಂದು ಭಾಸವಾಗುತ್ತದೆ. ತನ್ನ ಹರವಿನಲ್ಲಿ ಸಿಕ್ಕ ಮೀನುಗಳನ್ನೆಲ್ಲ ಕಬಳಿಸುತ್ತಾ ಸಾಗುವ ಬ್ಲೂ ವೇಲ್ನಂಥ ದೈತ್ಯ ದೇಹಿಗೆ ಪ್ರತಿದಿನ 4 ಟನ್ಗೂ ಹೆಚ್ಚು ಆಹಾರ ಬೇಕಾಗುತ್ತದೆ. ಅಂದರೆ ಒಂದು ಆಫ್ರಿಕನ್ ಆನೆಯಷ್ಟು ತೂಕದ ಆಹಾರ. ಅದಕ್ಕಾಗಿ ಈ ವೇಲ್ ಇಡೀ ಕಡಲನ್ನು ಜಾಲಾಡಿ ಬಿಡುತ್ತದೆ. ವಿಚಿತ್ರ ಅಂದರೆ ಬ್ಲೂ ವೇಲ್ಗೆ ದೊಡ್ಡ ದೊಡ್ಡ ಮೀನಿಗಿಂತ ಪುಟಾಣಿ ಗಾತ್ರದ ಕ್ರಿಲ್, ಶ್ರಿಂಪ್ರಂತಹ ಮೀನುಗಳೇ ಅಚ್ಚುಮೆಚ್ಚು. ವಿಶಾಲ ಬಾಯಿಯನ್ನು ಒಡ್ಡಿಕೊಂಡು ಈಜುತ್ತಾ ಸಾಗಿದರೆ ಸಾವಿರಾರು ಲಕ್ಷಾಂತರ ಕ್ರಿಲ್ಗಳು ವೇಲ್ ಹೊಟ್ಟೆ ಸೇರುವುದು ಮಾತ್ರ ಗ್ಯಾರಂಟಿ. ಒಂದು ಅಂದಾಜಿನ ಪ್ರಕಾರ ದಿನವೊಂದಕ್ಕೆ 4 ಕೋಟಿ ಕ್ರಿಲ್ಗಳು ಬ್ಲೂ ವೇಲ್ ಹೊಟ್ಟೆ ಪಾಲಾಗುತ್ತದೆ. ಬ್ಲೂ ವೇಲ್ ಮಾಡುವ ಸದ್ದಿಗೆ ಇಡೀ ಕಡಲು ಬೆಚ್ಚಿ ಬೀಳುತ್ತದೆ. ಅದು ಭಾರಿ ಪ್ರಮಾಣದ್ದು. ಒಂದು ವಿಮಾನದ ಜಾಕ್ ಎಂಜಿನ್ ಮಾಡುವ ಸದ್ದಿಗಿಂತ ಜೋರಾಗಿರುತ್ತದೆ. ಅದು ಹಾಕುವ ಗುಟುರು 180 ಡೆಸಿಬೆಲ್ಗಿಂತ ಅಧಿಕವಾಗಿರುತ್ತದೆ ಎಂದು ಅಂದಾಜು ಮಾಡಲಾಗಿದೆ. ಹಾಗಾಗಿ ಅದನ್ನು ಸೂಪರ್ ಸಾನಿಕ್ ಸೌಂಡ್ ಎಂದು ಕರೆಯಲಾಗುತ್ತದೆ. ಅನಂತಾನಂತವಾಗಿ ಹರಡಿಕೊಂಡಿರುವ ಸಮುದ್ರದ ನೀರಿನಲ್ಲಿ ದೂರ ದೂರದಲ್ಲಿ ಹಂಚಿ ಹೋಗಿರುವ ಇತರ ಸಂಗಾತಿ ಬ್ಲೂ ವೇಲ್ಗಳಿಗೆ ಸಂದೇಶ ಕೊಡುವ ಕಾರಣಕ್ಕಾಗಿ ಇವು ಹೀಗೆ ವಿಶಿಷ್ಟವಾದ ಸದ್ದು ಮಾಡುತ್ತದೆ. ಒಂದು ಸಂಶೋಧನೆ ಪ್ರಕಾರ 20 ಲಕ್ಷ ವರ್ಷಗಳ ಹಿಂದೆ ನೀಲಿ ತಿಮಿಂಗಿಲ ನೆಲದ ಮೇಲೆ ವಾಸಿಸುತ್ತಿತ್ತಂತೆ. ಭೂಮಿಯ ಮೇಲೆ ದೊರೆತಿರುವ ಅದರ ಮೂಳೆ ಮತ್ತಿತರ ಅವಶೇಷಗಳ ಮೇಲೆ ನಡೆಸಿರುವ ಸಂಶೋಧನೆ ಆಧಾರದಲ್ಲಿ ಈ ನಿರ್ಧಾರಕ್ಕೆ ಬರಲಾಗಿದೆ. ಬ್ಲೂ ವೇಲ್ ತನ್ನ ಆಜಾನುಬಾಹು ದೇಹವನ್ನು ಹೊತ್ತು ಈಜಿಕೊಂಡು ಹೋಗುವ ವೇಗ ಗಂಟೆಗೆ 20 ಮೈಲಿಗೂ ಅಧಿಕ. ಇದಕ್ಕಾಗಿ ತನ್ನ ಬೃಹತ್ ಗಾತ್ರದ ರೆಕ್ಕೆಯನ್ನು ಎಗರಿಸಿ ಬಡಿಯುವ ಪರಿಗೆ ಯಾರಿಗಾದರೂ ಎದೆ ಝಲ್ಲೆನ್ನುತ್ತದೆ. ಈ ಪಾಟಿ ತಣ್ಣನೆಯ ನೀರಿನ ಒಳಗೆ ಹರಿದಾಡುವ ದೈತ್ಯ ತಿಮಿಂಗಲದ ರಕ್ತ ಮಾತ್ರ ಮನುಷ್ಯನಂತೆ ಬಿಸಿ.
ಇದಕ್ಕೆ ಅತಿ ಉದ್ದನೆಯ ಬೆನ್ನುಮೂಳೆ ಹಾಗೂ ಹಾಲಿನ ಗ್ರಂಥಿ ಕೂಡ ಇದೆ. ಹಾಗಾಗಿ ಇದು ಮನುಷ್ಯನಂತೆ ಸಸ್ತನಿ ಗುಂಪಿಗೆ ಸೇರಿದೆ. ಸಾಮಾನ್ಯವಾಗಿ ಬ್ಲೂ ವೇಲ್ 90 ವರ್ಷಕ್ಕೂ ಮೀರಿದ ಆಯುಷ್ಯ ಹೊಂದಿದೆ. ಇದನ್ನು ಮೀರಿಯೂ ಶತಾಯುಷಿಯಾದ ಉದಾಹರಣೆಯೂ ಇದೆ. ಬ್ಲೂ ವೇಲ್ನ ಸಂತಾನೋತ್ಪತ್ತಿ ಕ್ರಿಯೆ ನಡೆಯುವುದು ಅತ್ಯಂತ ನಿಧಾನ. ಅಂದರೆ 2 ಅಥವಾ 3 ವರ್ಷಗಳಿಗೊಮ್ಮೆ ಮರಿಗಳನ್ನು ಹಾಕುತ್ತದೆ. ಅದಕ್ಕಾಗಿ ಹೆಣ್ಣು ಬ್ಲೂ ವೇಲ್ 1 ವರ್ಷ ಕಾಲ ತತ್ತಿಗಳನ್ನು ಕಾಪಿಟ್ಟುಕೊಂಡು ಮರಿಗಳಿಗೆ ಜನ್ಮ ನೀಡುತ್ತದೆ. ದೈತ್ಯನ ಹೊಟ್ಟೆಯಲ್ಲಿ ದೈತ್ಯನ ಜನನ ಎನ್ನುವ ಹಾಗೆ ತಿಮಿಂಗಲದ ಮರಿ ಜನನದ ಸಂದರ್ಭದಲ್ಲಿ 20 ಅಡಿಗೂ ಹೆಚ್ಚು ಉದ್ದ ಹಾಗೂ 2500 ಕೆಜಿಗೂ ಹೆಚ್ಚು ತೂಕವನ್ನು ಹೊಂದಿರುತ್ತದೆ. ಇನ್ನೂ ಒಂದು ಕುತೂಹಲದ ಸಂಗತಿ ಎಂದರೆ ಬ್ಲೂ ವೇಲ್ ಮರಿಗಳ ಲಾಲನೆ ಪೋಷಣೆ. ತನ್ನ ಮರಿಗಾಗಿ ತನ್ನ ತಾಯಿ ಹಾಲಿನ ಗ್ರಂಥಿಗಳಿಂದ ಪ್ರತಿದಿನ ಉತ್ಪಾದಿಸುವ ಹಾಲು 50 ಗ್ಯಾಲನ್ಗೂ ಅಧಿಕ. ಇನ್ನೂ ಒಂದು ಅಚ್ಚರಿಯ ಸಂಗತಿ ಎಂದರೆ ತಿಮಿಂಗಲದ ಹಾಲಿನಲ್ಲಿ 20% 50% ಕೊಬ್ಬಿನಂಶವಿರುತ್ತದೆ. ಇದರ ಪರಿಣಾಮವಾಗಿ ಮರಿ ಕ್ಷಿಪ್ರಗತಿಯಲ್ಲಿ ಬೆಳವಣಿಗೆಯನ್ನು ಕಾಣುತ್ತದೆ. ಅಂದರೆ ಗಂಟೆಗೆ 10 ಪೌಂಡುಗಳಷ್ಟು ಹಾಗೂ ದಿನಕ್ಕೆ 250 ಪೌಂಡುಗಳಷ್ಟು ತೂಕವನ್ನು ಹೆಚ್ಚಿಸಿಕೊಳ್ಳುತ್ತದೆ. ಬ್ಲೂ ವೇಲ್ ಚರ್ಮದಿಂದ ಸಿಗುವ ತೈಲವನ್ನು ಕಾಸ್ಮೆಟಿಕ್ಗಾಗಿ ಬಳಸಲಾಗುತ್ತದೆ. ಅದಕ್ಕಾಗಿ ಮನುಷ್ಯ ಈ ಮೀನನ್ನು ಸಂಹಾರ ಮಾಡುತ್ತಿದ್ದ. ಈ ಹಿನ್ನೆಲೆಯಲ್ಲಿ ಬ್ಲೂ ವೇಲ್ ಸಂತತಿ ನಶಿಸಲು ಆರಂಭಿಸಿತು. ಈ ಕಾರಣದಿಂದಲೇ ಇದರ ಮೀನುಗಾರಿಕೆಯನ್ನು ನಿಷೇಧಿಸಲಾಗಿದೆ. ಈ ಪಾಟಿ ದೈತ್ಯ ದೇಹದ ನೀಲಿ ತಿಮಿಂಗಲ ಆಳ ಸಮುದ್ರಕ್ಕೂ ಡೈ ಹೊಡೆಯುತ್ತದೆ. ಆದರೆ ಸೂರ್ಯ ಕಿರಣಗಳಿಗೆ ಮೈಯೊಡ್ಡುತ್ತಾ ಅಪಾರ ಜಲರಾಶಿಯ ಮೇಲ್ಭಾಗದಲ್ಲಿ ಸ್ವಚ್ಛಂದವಾಗಿ ಈಜಾಡಿಕೊಂಡಿರುವುದೆಂದರೆ ಬ್ಲೂ ವೇಲ್ಗೆ ಬಲು ಇಷ್ಟ. ಅದು ಚಂದ ಕೂಡ.